ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ರಾಘವ ಸೂರ್ಯ. ಕಣ್ಣಿಗೆ ಕಾಣುವ ದೇವರು ಅಂದರೆ ಅಮ್ಮ ಅಂತ ಹೇಳ್ತಾರೆ. ಅದೇ ರೀತಿ ಕಣ್ಣಿಗೆ ಕಂಡಂಥ ಶಾರದೆ ಅಂತಿದ್ದರೆ ಅದು ಬೇರಾರೂ ಅಲ್ಲ, ನೀವು ನೋಡ್ತಾ ಇರುವಂಥ ಪಟ. ಹೌದು, ಜಾನಕಮ್ಮ ಬೇರೆ ಅಲ್ಲ, ಸಂಗೀತ ಆರಾಧಕರಿಗೆ ಶಾರದಮ್ಮ ಬೇರೆ ಅಲ್ಲ. ಅಂತಹ ಒಂದು ಹಿರಿಯ ಚೇತನ, ಮೆಸ್ಮರೈಸ್ಡ್ ಸೋಲ್, ಪವಾಡ ಸದೃಶ ಅನ್ನುವ ಪದಕ್ಕೇನಾದರೂ ಅನ್ವರ್ಥ ಇದ್ದರೆ ಅದು ಸಂಗೀತ ಸಾಮ್ರಾಜ್ಯದಲ್ಲಿ ಎಸ್ ಜಾನಕಿ ಅಂತ ಹೇಳಿದರೆ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಹಾಗಾದರೆ ಈ ಗಂಧರ್ವ ಗಾಯಕಿ ಜಾನಕಮ್ಮ ನಿಜಕ್ಕೂ ಯಾರು? ಕನ್ನಡ ನಾಡಿನ ಮಣ್ಣಿನ ಮಗಳ ಈ ಜಾನಕಿ ಒಂದು ಸತ್ಯಾನ್ವೇಷಣೆಯ ಓಟದಲ್ಲಿ ನಿಮ್ಮ ಅಶ್ವವೇಗ ಒಂದು ಡೈರೆಕ್ಟ್ ರಿಪೋರ್ಟ್ ಪ್ರೆಸೆಂಟ್ ಮಾಡ್ತಾ ಇದೆ. ಅದುವೇ ಹೀಗೂ ಉಂಟು. ಇಂತಹ ಅನರ್ಘ್ಯ ರತ್ನಗಳು ಬದುಕಿದ್ದಾಗಲೂ ಕೂಡ ನಮಗೆ ದೇವರು, ಇನ್ನು ಅವರು ದೇಹ ಬಿಟ್ಟಾದ ಮೇಲೂ ಕೂಡ ಅವರು ನಮ್ಮ ಹೃದಯದಲ್ಲಿ ಬದುಕಿ ಪೂಜೆಗೆ ಅರ್ಹರಾಗಿರುವಂಥ ಒಂದು ಅನರ್ಘ್ಯ ರತ್ನ. ಹಾಗಾಗಿ ಅವರು ಯಾವಾಗಲೂ ಕೂಡ ಸದಾ ಬದುಕಿರ್ತಾರೆ. ಅಂತಹ ಹೆಮ್ಮೆಯ ಗಾಯಕಿಯ ಬಗ್ಗೆ ಇವತ್ತು ನಾವೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬರೀ ಇದು ಮನರಂಜನೆಗೆ ಸಂಬಂಧಪಟ್ಟಂಥ ಕಾಯಕ ಅಥವಾ ಕಾರ್ಯಕ್ರಮ ಅಲ್ಲ. ಈ ಗಾಯಕಿ ನಿಜಕ್ಕೂ ಯಾರು? ಒಂದು ಅಸ್ಮಿತೆಯ ಪ್ರಶ್ನೆಯಾಗಿ ಸತ್ಯಾನ್ವೇಷಣೆಯ ಓಟದಲ್ಲಿ ನಾವಿದ್ದೇವೆ. ಸೊ ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ಆ ಒಬ್ಬ ಅನರ್ಘ್ಯ ರತ್ನ ಗಾಯಕಿಗೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಯನ್ನು ನಾವಿವತ್ತು ಕಲೆ ಹಾಕಿದ್ದೀವಿ. ನಿಜಕ್ಕೂ ಕೂಡ ನಿಮಗೆ ಆಶ್ಚರ್ಯ ಆಗೇ ಆಗುತ್ತೆ. ಏನದು ಆಶ್ಚರ್ಯ? ಒಂದೊಂದಾಗೆ ಅವರಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕಿದ್ದೀವಿ. ಬನ್ನಿ ನೋಡ್ತಾ ಹೋಗೋಣ. ಖ್ಯಾತ ಗಾಯಕಿ, ದಕ್ಷಿಣ ಭಾರತದ ಗಾನ ಕೋಗಿಲೆ, ಬೇರಾರೂ ಅಲ್ಲ, ಜಾನಕಿ. ಖ್ಯಾತ ಗಾಯಕಿ, ಹಲವು ಭಾಷೆಗಳಲ್ಲಿ, ಬರೀ ಹಲವು ಭಾಷೆ ಅಂತ ಹೇಳಿದರೆ ತಪ್ಪಾಗುತ್ತೆ, ಎಲ್ಲ ಭಾಷೆಗಳಲ್ಲಿ ಇವರು ಹಾಡಿದ್ದಾರೆ ಅಂತ ಹೇಳ್ಬೋದು. ಸಂಗೀತದಿಂದ ಕೋಟ್ಯಂತರ ಮನಸ್ಸಿಗೆ ಒಂದು ಸ್ವರ್ಗ ದೇವತೆಯಾಗಿ ಪರಿಣಮಿಸಿದಂಥವರು. ಎಸ್ ಜಾನಕಿ ಅವರ ಜೀವನದಲ್ಲಿ ಅಜ್ಞಾತ ಅಧ್ಯಾಯ ಇದೆಯಾ ಅನ್ನುವ ಪ್ರಶ್ನೆಗೆ ಇಂಬು ಕೊಟ್ಟಂಥ ಪ್ರಸಂಗಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹೈದರಾಬಾದ್ನಲ್ಲಿ ಅವರಿಗೆ ಭವ್ಯ ಬಂಗ್ಲೆ ಇತ್ತು, ಆದರೂ ಮೈಸೂರಿನಲ್ಲಿ ತಮ್ಮ ಕೊನೆಯ ದಿನಗಳನ್ನು ಯಾಕೆ ಕಳೆದಿದ್ರು? ಎಸ್ ಜಾನಕಿಯವರ ಕುಟುಂಬದ ಹಿನ್ನೆಲೆ ಆದರೂ ಏನು? ವೆರಿ ಇಂಟ್ರೆಸ್ಟಿಂಗ್. ಯಾರು ಹೇಳದ್ದು, ನೀವು ಕೂಡ ಕೇಳದ್ದು, ಎಂದೂ ನೋಡದಂತಹ ಒಂದು ವಿಶೇಷ ಸಂಗತಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಒಂದೇ ಒಂದು ಎಳೆ ಜೊತೆ ಹೊರಟಿತ್ತು ಅಶ್ವವೇಗ ನ್ಯೂಸ್ ತಂಡ. ಆಗ ಎಸ್ ಜಾನಕಿ ಅವರ ಬಗ್ಗೆ ಗೊತ್ತಾದ ವಿಚಾರ ನಿಜಕ್ಕೂ ಕೂಡ ಆಶ್ಚರ್ಯ ಮತ್ತು ರೋಮಾಂಚನ. ಇದು ಹೀಗೂ ಉಂಟೆ ಅಂತ ಉದ್ಗಾರ ತೆಗೆಯುವಂಥ ಸುದ್ದಿ, ಆದರೆ ಹೀಗೂ ಉಂಟು ಅಂತ ಮುದ್ರೆ ಒತ್ತುವಂಥ ಸುದ್ದಿ. ಅಸಲಿಗೆ ಗಂಧರ್ವ ಗಾಯಕಿ ಜಾನಕಮ್ಮ ಯಾರು? ಆಕೆ ಕನ್ನಡ ನಾಡಿನ ಮಣ್ಣಿನ ಮಗಳ? ಆ ಜಾನಕಿ ಮಗಳು ಜಾನಕಿ ಆಗ್ಬಿಟ್ರ ಕನ್ನಡ ನಾಡಿನ ಮಗಳು ಅನ್ನುವ ಒಂದು ಯೋಚನೆಗೆ, ಒಂದು ಪ್ರತೀತಿಗೆ ಕಾರಣವಾಗುವಂಥ ನೇರ ವರದಿ, ಡೈರೆಕ್ಟ್ ರಿಪೋರ್ಟ್, ದಟ್ ಇಸ್ ಆನ್ ಎಕ್ಸ್ಕ್ಲೂಸಿವ್ಲಿ ಆನ್ ಅಶ್ವವೇಗ. ನರಕ ನೋಡಿ ಸಾಧನೆ ಮಾಡಿ ಸ್ವರ್ಗ ಸೇರಿದ ದೇವತೆ. ಹೌದು, ಸ್ವರ್ಗಕ್ಕೆ ಬೆಲೆ ಬರೋದೇ ನರಕದಿಂದ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಇಲ್ಲಿ ನರಕ ಅಂತ ಹೇಳಿದರೆ ಏನು ಅರ್ಥ ಅಂದರೆ ಅಷ್ಟು ಕಷ್ಟಪಟ್ಟಿದ್ದಾರೆ. ಅವರ ಜೀವನದ ಹಾದಿ ಇತ್ತಲ್ಲ, ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ ಅನ್ನೋದು ಸ್ಪಷ್ಟ. ಆದರೆ ಆ ಬೆಂಕಿಯಲ್ಲಿ ಅರಳಿದಂಥ ಸ್ವರ ಸಾಮ್ರಾಜ್ಞೆ, ಸ್ವರ ಸರಸ್ವತಿ, ನಾವೆಲ್ಲರೂ ಕಂಡಂಥ ಕೇಳಿದಂಥ ಶಾರದೆ ಎಸ್ ಜಾನಕಮ್ಮ. ಹಾಗಾದರೆ ಗಾನಕೋಗಿಲೆ ಜಾನಕಮ್ಮ ಹುಟ್ಟೂರು ಎಲ್ಲಿದೆ ಗೊತ್ತಾ? ಬನ್ನಿ ಅದಕ್ಕೆ ಸಂಬಂಧಪಟ್ಟಂಥ ಒಂದೊಂದೇ ಅಪ್ಡೇಟ್ನ ನಿಧಾನವಾಗಿ ನೋಡ್ತಾ ಹೋಗೋಣ ಅಶ್ವವೇಗದಲ್ಲಿ. ಒಂದು ಅನ್ವೇಷಣೆಯಲ್ಲಿ
ಬರೀ ಅನ್ವೇಷಣೆಯಲ್ಲ, ಸತ್ಯಾನ್ವೇಷಣೆಯಲ್ಲಿ ಅಶ್ವವೇಗ ಒಂದು ಕುತೂಹಲದಿಂದ ಈ ಜರ್ನಿಯನ್ನು ಶುರು ಮಾಡ್ತು. ಆಂಧ್ರ ಪ್ರದೇಶ ಅಂತ ಅನಿಸುತ್ತೆ, ತಮಿಳುನಾಡು ಕೂಡ ಅಲ್ವಾ? ಹಾಗಾದರೆ ಎಸ್ ಜಾನಕಮ್ಮ ಹುಟ್ಟಿದ್ದು ಎಲ್ಲಿ, ಬೆಳೆದಿದ್ದೆಲ್ಲಿ? ಹಲವು ಪ್ರಶ್ನೆಗಳಿದ್ದಾವೆ ಅಲ್ವಾ? ನಿಮಗೆ ಗೊತ್ತಿರುತ್ತೆ. ಸಂಗೀತ ಸರಸ್ವತಿಯ ಬಾಲ್ಯ ಹೇಗಿತ್ತು, ವೈವಾಹಿಕ ಜೀವನ ಹೇಗಿತ್ತು, ನಿಜಕ್ಕೂ ಕನ್ನಡ ನಾಡಿನ ಆ ಮಣ್ಣಿನ ಮಗಳು ಜಾನಕಿನ ನಿಜಕ್ಕೂ ಹೌದಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ, ಅದಕ್ಕೆ ಪೂರಕ ಅನ್ನುವಂತೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಆನ್ ಅಶ್ವವೇಗ. ಸೂಪರ್ ಎಕ್ಸ್ಕ್ಲೂಸಿವ್, ನೋ ಎಕ್ಸಾಗ್ರೇಷನ್, ಯಾವ ಎಕ್ಸಾಜುರೇಷನ್ ಕೂಡ ಇಲ್ಲದೆ ನಿಮಗೆ ಈ ಸುದ್ದಿಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಗಾನಕೋಗಿಲೆ ಜಾನಕಮ್ಮ ಅವರ ಸ್ವಂತ ಊರು ಯಾವುದು ಹಾಗಾದರೆ? ಯಾಕೆ ಈ ಪ್ರಶ್ನೆ ಇವತ್ತು ಹಿಂಗೆ ಕೇಳ್ತಾ ಇದ್ದಾರೆ? ಅವರು ಆಂಧ್ರ ಪ್ರದೇಶದವರಲ್ವಾ, ತಮಿಳುನಾಡಿನವರಲ್ವಾ, ಎಲ್ಲ ಭಾಷೆಗಳಲ್ಲೂ ಹಾಡನ್ನು ಹಾಡಿದ್ದಾರೆ ಅಲ್ವಾ? ಈ ಅಲ್ವಾಗಳಿಗೆ ಇವತ್ತೊಂದು ಹಲ್ವಾ ಕೊಡುವಂಥ ಸುದ್ದಿ ಇದೆ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇದನ್ನು ಅಶ್ವವೇಗ ನ್ಯೂಸ್ ಹೇಳ್ಕೊಳ್ತಾ ಇರೋದಲ್ಲ, ಇದರ ಬಗ್ಗೆ ಒಂದು ಸಂಶೋಧನೆ ಮಾಡಿದಾಗ ನಮಗೆ ಕಂಡಂಥ, ನಾವು ಕೇಳಿದಂಥ ವಿಚಾರಗಳನ್ನು ಒಂದು ಚೆಕ್ ಮಾಡುವ ರೀತಿಯಲ್ಲಿ, ರಿಯಾಲಿಟಿ ಚೆಕ್ ಅಂತೀವಲ್ಲ, ಆ ರೀತಿಯಾದಾಗ ನಮಗೊಂದಿಷ್ಟು ಆಸಕ್ತಿಕರ ಮತ್ತು ಆಶ್ಚರ್ಯಕರ ವಿಚಾರಗಳು ನಮ್ಮ ಕಣ್ಣು ಮುಂದೆ ಬಂದವು. ಹಾಗಾಗಿ ನಮ್ಮ ಜನರಿಗೂ ಇದನ್ನು ನಾವು ಉಣಬಡಿಸಬೇಕು, ಪ್ರಸ್ತುತಪಡಿಸಬೇಕು ಅನ್ನುವ ಹೆಬ್ಬಯಕೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಆ ಕ್ಯೂರಿಯಾಸಿಟಿ ಹಾಗೇ ಇರಲಿ. ಏನದು ಮುಂದಿನ ವಿಚಾರ ನೋಡ್ತಾ ಹೋಗೋಣ.